ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ, ಇವತ್ತು ಒಬ್ಳಿಗೆ ಸ್ವಲ್ಪ ಶಾಪಿಂಗ್ ಹೋಗ್ಬೇಕಂತ ಹೊಂಟೀವಿ. ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಶಾಪಿಂಗ್ ನೋಡು ಏನೇನು ಮಾಡ್ತೀವಿ ಅಂತೇಳಿ. ಫ್ರೆಂಡ್ಸ್, ಅದರೆಲ್ಲ ವಿಡಿಯೋನ ನೋಡ್ತಿದ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ನೋಡೋಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಆ್ಯಕ್ಚುಲಿ ಏನೂ ಶಾಪಿಂಗ್ ಇರಲಿಲ್ಲ, ಬಟ್ ನಮ್ಮ ಆರ್ತಿದ ಬರ್ತ್ಡೇ ಇತ್ತು. ಆಕೆಗೊಂದು ಡ್ರೆಸ್ ತೊಗೊಂಡ್ರಾತ ಅಂತೇಳಿ. ಆಮೇಲೆ ನಮ್ಮದು ಸ್ವಲ್ಪ ಕೆಲಸ ಇತ್ತು, ಹೀಗಾಗಿ ನಾನು ಆಂಟಿ ಮತ್ತು ನಮ್ಮ ನೇತ್ರಕ್ಕ 3 ಜನನೂ ಹೋದ್ವಿ. ಫಸ್ಟ್ ನಾವು ಬಂದಿದ್ದು CVTಗೆ. ಇಲ್ಲೇ ಫಸ್ಟ್ ಅಕ್ಕಿಗೆ ಡ್ರೆಸ್ ತೊಗೊಂಡು ಆಮೇಲೆ ಮುಂದಿಂದ ಸ್ವಲ್ಪ ಸಂತಿ ಇದ್ರೆ ನೋಡಿದ್ರಾತಂತ ಬಂದ್ವಿ. ಫ್ರೆಂಡ್ಸ್, ಯಾಕೋ ನಂದು ಫೋನಿಂದ ಪ್ರಾಬ್ಲಮ್ ಆಗಿ ಸರಿಯಾಗಿ ವಿಡಿಯೋನ ಮಾಡೋಕ್ಕಾಗತ್ತಿಲ್ಲ. ಆಮೇಲೆ ಈ ಬಜಾರು ಏನೋ ಅಂತಾರಲ್ಲ, ಇಲ್ಲೇ ಬಂದ್ವಿ ನೋಡ್ರಿ. ನಾವು ಫಸ್ಟ್ ಇಲ್ಲೊಂದೆರಡು ನೋಡಿದ್ರಾತ ಅಂಥೇಳಿ. ಆದರೆ ಅಲ್ಲಿ ಬಂದು ಕೇಳಿದಾಗ ಸ್ವಲ್ಪ 10 ವರ್ಷದ ಹುಡುಗಿವ ಸೈಜಿನ ಡ್ರೆಸ್ ಸಿಗ್ತಿರ್ಲಿಲ್ಲ. ಒಂದು 3-4 ಅಂಗಡಿ ಅಡ್ಡಾಡಿದ್ರು ಹಂಗೆ ಆಯ್ತು. ಆಮೇಲೆ ಇಲ್ಲಿ ಹೋಗ್ಬೇಕಾರೆ ಸ್ಟೇಷ್ನರಿ ಶಾಪ್ ಇಲ್ಲೆಲ್ಲ ಮಸ್ತ್ ನೋಡ್ರಿ. ಹೊರಗೆ CVT ಒಳಗೆ ಆಲ್ರೆಡಿ ಹಿಂದಿನ ವಿಡಿಯೋದಾಗೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮ್ಗೆ. ನೈಟಿ, ವೇಲು, ಆಮೇಲೆ ಚೂಡಿದಾರ್ ಟಾಪು, ಸಣ್ಣ ಮಕ್ಕಳಿಗೆ ಬೇಕಾದಂಥ ಬಟ್ಟೆ ಭಾಳ ಅಂದ್ರೆ ಭಾಳ ಸಿಗ್ತಾವ್ರಿ ಇಲ್ಲೇ. ಆಮೇಲೆ ಇಲ್ಲಿ ಜುವೆಲ್ರಿನೂ ಸಿಗ್ತಾವ, ಎಲ್ಲ ಸಿಗ್ತಾವೆ ನೋಡ್ರಿ. ನಾವು ಆರ್ತಿಗೆ ಸ್ವಲ್ಪ ಚೂಡಿ ಟೈಪ ಪಟೇಲ ಈಗಿನ ಫ್ಯಾಷನ್ ಯಾವ್ದು ಇರ್ತೈತಲ್ಲ ಅದು ತೊಗೊಂಡ್ರಾತ ಅಂತೇಳಿ ಕೇಳಿದ್ವಿ. 1-2 ಅಂಗಡಿ ಒಳಗೂ ಇಲ್ಲ ಅಂತಂದ್ರೆ, ಹಂಗೆ ಈ ಅಂಗಡಿ ಒಳಗೂ ಸ್ವಲ್ಪ ಒಳಗೆ ಹೋಗಿ ನೋಡಿದ್ವಿ. ಇಲ್ಲಿ ನೋಡ್ರಿ, ನಿಮಗೆ ಕಾಣಿಸ್ತಿರ್ಬೋದು, ಹೆಣ್ಮಕ್ಳಿಗೆ ಬೇಕಾದಂಥ ಬಳೆ ಆಗಲಿ, ಲಿಪ್ಸ್ಟಿಕ್ಕು, ಸ್ಟಿಕ್ಕರು, ಬೆಂಡ್ ಆಗಲಿ, ಏನೋ ಪ್ರತಿಯೊಂದು ಐಟಮ್ಸು ಇಲ್ಲಿದ್ದವು. ಇನ್ನೆಲ್ಲ ನಾವೇನೂ ತೊಗೊಳ್ಳಿಲ್ಲ ಇಲ್ಲೇನು. ಆಮೇಲೆ ಇಲ್ಲಿ ಬಂದು ಕೇಳಿದ್ವಿ. ಸಣ್ಣ ಹುಡುಗರು ಸೈಜಿನ ಡ್ರೆಸ್ ಇದ್ದು, ಬಟ್ ಆದರೆ ನಮಗೆ ಬೇಕಾದಂಥ ಡ್ರೆಸ್ ಇರಲಿಲ್ಲ ಇಲ್ಲಿ. ಸ್ವಲ್ಪ ಹಂಗೆ ಹುಡುಕಿದ್ವಿ ನೋಡ್ರಿ. ಅಕ್ಕಿ ಸೈಜಿನ ಡ್ರೆಸ್ ನಮಗೆ ಸಿಗಾಕತ್ತಿರ್ಕಿಲ್ಲ. ಇಲ್ಲ ಅತಿ ಸಣ್ಣ ಮಕ್ಕಳು, ಇಲ್ಲ ಅತಿ ದೊಡ್ಡವ್ರು ಇದ್ವು ಇಲ್ಲೆಲ್ಲ. ಆಮೇಲೆ ಈ ಅಂಗಡಿಗೆ ಬಂದ್ವಿ. ಇಲ್ಲೇ ಒಂದು ಅಂಗಡಿ ಒಳಗೆ ಸಿಕ್ಕು ನೋಡ್ರಿ. ಇಲ್ಲೇ ಒಂದಷ್ಟು ನೋಡಿದ್ವಿ ಈಗಿನವು, ಆದರೆ ಸ್ವಲ್ಪ ನಮಗೆ ಫಸ್ಟಿಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಆಮೇಲೆ ಲಾಸ್ಟಿಗೆ ತೋರಿಸಿದ್ವಲ್ಲ, ಇದು ಇಷ್ಟ ಆಯ್ತು. ವಿಶ್ ಯು ಹ್ಯಾಪಿ ಬರ್ತ್ಡೇ. ಡ್ರೆಸ್ ಚಂದ ಐತೆ ನೋಡ್ಬಾ, ಮಸ್ತ್ ಐತಲ್ಲ. ಏನು ಸಿಸ್ಟರ್ಗಳು ಇವ್ರ. ಫ್ರೆಂಡ್ಸ, ನೆಕ್ಸ್ಟ್ ನಂದು ಮಾರನೇ ದಿನದ ಅಂದರೆ ಶುಕ್ರವಾರ ಅಮಾವಾಸ್ಯೆ ಇತ್ತಲ್ಲ, ಹೀಗಾಗಿ ಮನೆ ಕ್ಲೀನ್ಗೆ ಸ್ವಲ್ಪ ಮಾಡ್ಕೊಂಡ್ರಾತ ಅಂತೇಳಿ ಸ್ವಲ್ಪ ಜಾಡಿಸ್ಕೊಂಡು ಡಬ್ಬಿ ಮೇಲೆಲ್ಲ ಧೂಳು ಕುಂತಿರ್ತೈತಲ್ಲ, ಡೈಲಿ ಒಂದು ಸತಿ ಒರೆಸ್ಕೊಂಡಿರ್ತೇವೆ. ಆದರೂ ಸ್ವಲ್ಪ ಇದು ಅತಿ ಡೀಪ್ ಕ್ಲೀನಿಂಗು ಅಲ್ಲ, ಅಷ್ಟು ಮೇನೂ ಅಲ್ಲ, ಮೀಡಿಯಮಾಗಿ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟ. ಅದ್ರಾಗ ನಮ್ಮ ದೀಕ್ಷು ನಾ ಕ್ಲೀನ್ ಮಾಡಕತ್ತಾಗ ಬಂದು ಕಾಡಕತ್ತಿದ್ಲು ನೋಡ್ರಿ. ಆಕೆಗೆ ಹೋಮ್ವರ್ಕ್ ಅದು ಮಾಡು ಇದು ಮಾಡು ಅಂಥೇಳಿ ಅದಷ್ಟು ಮೇನ್ ಜಾಡಿಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಅಮಾವಾಸ್ಯೆ ದಿವಸ ಅನುಕೂಲ ಆಕತಿ. ಏನೇ ಆಗಲಿ ನಾವು ಕ್ಲೀನ್ ಇಟ್ಕೋತಿಂದ್ರೆ ಭಾಳ ಬೆಟ್ರು. ಆಮೇಲೆ ಒಮ್ಮೆಲೆ ಮಾಡಕತ್ರೂ ಆಗಂಗಿಲ್ಲ. ಲಕ್ಷ್ಮೀದು ಮನೆ ಕ್ಲೀನಾಗಿತ್ತಂತ, ನೀ ಮಾಡಕತ್ತಿ ಅಕ್ಕ ಅಂತೇಳಿ ಬಂದ್ಲು, ಹೇಳಕತ್ತಿದ್ಲು ನನಗೆ. ಇವಾಗ ಕಸ ಅದು ಜಾಡಿಸ್ಕೊಟ್ಟು ಕಸ ಹೊಡೆದೆ ಫ್ರೆಂಡ್ಸ. ನೆಕ್ಸ್ಟ್ ಒಂದಷ್ಟು ಬಾಂಡೆನೂ ಅದಾವ. ಫಸ್ಟ್ ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಬಾಂಡೆ ತಿಕ್ಕಿ ಸಾಯಂಕಾಲದ ಅಡುಗೆನ ಸ್ಟಾರ್ಟ್ ಮಾಡಿ ಬಿಡೋಣ. ಇನ್ನು ನಮ್ಮ ದೀಕ್ಷು ಎಷ್ಟು ಕಾಡ್ತಾಳೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಆಕಿದ್ರೆ ನಂದು ಯಾವುದೂ ಕೆಲಸನ ಮಾಡಿಸ್ಕೊಡಂಗಿಲ್ಲ ಫ್ರೆಂಡ್ಸ. ನಮ್ಮ ಲಕ್ಷ್ಮಿ, ಆಕೆಗೆ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಈ ಉಪ್ಪಿನಕಾಯಿ ತೊಗೊಂಡು ತಿಂತಾನೆ ಅಂತೇಳಿ ಹೇಳಕತ್ತಿದ್ಲು. ಇದನ್ನು ಹೆಂಗೆ ಮಾಡಿ ಅಂತ ಕೇಳಕತ್ತಿದ್ಲು ಫ್ರೆಂಡ್ಸ. ಇದನ್ನು ಲಿಂಬೆಕಾಯಿ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಅದನ್ನು ಚಟ್ನಿ ಮಾಡಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕರಗಿಸಿ ಆಮೇಲೆ ಉಪ್ಪು ಖಾರ ಹಾಕಿ ಮಾಡ್ಬೇಕ್ರಿ. ಅದನ್ನು ವಿಡಿಯೋನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನಿಮ್ಮ ಜೊತೆ.
ಈಗ ನಮ್ದು ಕೆಲಸನ ಕಂಪ್ಲೀಟ್ ಮಾಡೋಣ ಬರ್ರಿ. ನಮ್ಮ ದೀಕ್ಷು ನಡುವ ಹೋಮ್ವರ್ಕದ್ದು ಕೇಳಾಕತ್ತಾಳ. ಆಮೇಲೆ ನನ್ನ ಕೆಲಸ ಮುಗಿಸಿ ಒಂದು ತಾಸು ಹೇಳ್ಕೊಡ್ತೇನವ ಅಂತಂದ್ರೆ ಇಲ್ಲಾಕಿ ಸ್ವಲ್ಪ ಹೊತ್ತು ಆಟ ಆಡೋಕೆ ಹೋಗ್ಬೇಕಲ್ಲ, ಹೀಗಾಗಿ ನನಗೆ ಕಾಡಾಕತ್ತಿಲ್ಲ. ಫಸ್ಟ್ ಆಡ್ಕೊಂಬಂದು ಕಾಡ್ತಿ ಅಂದ್ರೆ ಈಗ ಕಾಡತ್ತಾಳ ನೋಡ್ರಿ. ಯಾವ ಕೆಲಸನೂ ಮಾಡಿಸ್ಕೊಡತ್ತಿಲ್ಲ ಆಕಿ ನನಗೆ. ಇವಾಗಂತೂ ಎಲ್ಲನೂ ಕ್ಲೀನಾಗಿ ಮೇನೆ ತುಳ ಎಲ್ಲ ಹೊಡ್ಕೊಂಡಿದ್ದಾತ ನೋಡು. ಬಾಳೆಹಣ್ಣು ತೊಗೊಂಡು ಇಳ್ಗಿ ಒಳಗೆ ಹೆಚ್ಚಾಕತ್ತಾಳೆ ಆಕಿ ಗುಂಡಕ್ಕ. ನಾಳೆ ಅಮಾವಾಸ್ಯೆ ಅಂತೇಳಿ ಬಾಳೆಹಣ್ಣು ತೊಗೊಂಡಿಟ್ಟಿದ್ದೆಲ್ಲ ಅದೇ ಸ್ವಲ್ಪ ಉಳ್ಳಾಗಡ್ಡಿನ ಕ್ಲೀನ್ ಮಾಡಿ ಇಟ್ಟೆ. ಅವ್ರ ಹೆಂಡತಿಗೆ ಅನ್ಗಸಾಕತ್ತಾಳೆ. ಈಗ ಹಸಿ ಒದ್ದೆ ಅರ್ಬಿನ ಮಾಡಿಕೊಂಡು ಎಲ್ಲ ಡಬ್ಬಿನೂ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೊಂಬಿಡೋಣ ಫ್ರೆಂಡ್ಸ್. ಈಗ ಅಡುಗೆ ಮನೆಯೊಳಗೆ ಶೆಲ್ಪ್ ಅಂತೂ ಭಾಳ ಇಲ್ಲ ಫ್ರೆಂಡ್ಸ. ಸ್ವಲ್ಪ ಏನಾದರೂ ಹಿಂದಿನ ಹಳೆ ಮನೆಯಲ್ಲ ಅಷ್ಟೇ, ಅದ್ರೊಳಗೆ ತಮ್ಮ ಪಾಲು ಬಂದಿದ್ರೊಳಗನ ಎಷ್ಟೆಷ್ಟು ಮಾಡ್ಕೋಬೇಕಲ್ಲ ಅಷ್ಟೇ ಮಾಡ್ಕೊಂಡಿದ್ದಾರೆ ನಮ್ಮ ಹಿರಿಯರು. ನಮ್ದು ಏನು ಬಿಲ್ಡಿಂಗ್ ಎಲ್ಲ ಜಾಸ್ತಿ ಕಬಾರ್ಡ್ ಏನಿಲ್ಲ. ಅವ್ರಿಗೆ ಹೆಂಗೆ ಅನುಕೂಲ ಅದ ಹಂಗೆ ಮಾಡ್ಕೊಂಡಾರ. ಅದರೊಳಗೆ ನಾವು ಇಷ್ಟು ನೀಟಾಗಿ ಜೋಡಿಸ್ಕೊತೇವೆ ನೋಡ್ರಿ. ಯಾಕಂದ್ರೆ ಶೆಲ್ಪನ ಇಲ್ಲ ನಮ್ಮ ಅಡುಗೆ ಮನೆಯೊಳಗೆ ಭಾಳ ಅಂದ್ರೆ ಭಾಳ. ಹಿಂಗೆ ಇವೇನು ಧೂಳಾಗಿರ್ತಾವಲ್ಲ ಇಷ್ಟು ಒದ್ದೆ ಅರ್ಬಿ ಮಾಡಿ ಒರೆಸ್ಕೊಂಡು ಮತ್ತೊಂದು ಒಣ ಅರ್ಬಿಲೆ ಒರೆಸ್ಕೊಂಡ್ಬಿಟ್ನಿ ಅಂದ್ರೆ ಅವು ಭಾರ ಆಗಂಗಿಲ್ಲ ಅಂಥೇಳಿ ಫಸ್ಟೊಮ್ಮೆ ಇಷ್ಟೂ ಒರೆಸ್ಕೊಳಕತ್ತೇನೆ ಫ್ರೆಂಡ್ಸ. ಆಮೇಲೆ ಇದಾದಮೇಲೆ ನಂದು ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಮುಗೀತಲ್ಲ. ಒಂದಿಷ್ಟು ಹಣ್ಣುಗಾಯಿ ಇದ್ದವು, ಹಂಗಾರೆ ಮಿಜ್ಜಿಗಾರ ಮಾಡಿದ್ರಾತಂತೇಳಿ ಅವನ್ನ ತೆಗೆದು ಸಣ್ಣಗೆ ಮುರ್ಕೊಂಡು ಅವನ್ನ ಹುರಿಯಾಕೆ ಹಾಕಿದೆ ನೋಡ್ರಿ ಫ್ರೆಂಡ್ಸ. ಅಂದರೆ ಇವಾಗ ಹುರಿದಿಟ್ರೆ ಬೆಳಗ್ಗೆ ಹಾಕೋಕ್ಕಾರ ಆಗಲಿ ಸಾಯಂಕಾಲ ಹಾಕೋಕ್ಕಾಗಲಿ ಆಕೈತಿ ಅಂತೇಳಿ ಇವನ್ನ ಚೆನ್ನಾಗೆ ಹುರ್ಕೊಂಡು ಇದ್ರೊಳಗೆ ಹುಣಸೆಹಣ್ಣು ಹಾಕಿ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಎಲ್ಲ ಬೆಂದ್ಕೊಂಡಂಗೆ ಆಗಿರ್ತೈತಿ. ನೀರು ಹಾಕಬಾರ್ದು ಅಂದ್ರೆ ಖಾರ ಕೆಡಂಗಿಲ್ಲ ಫ್ರೆಂಡ್ಸ್ ನಿಮ್ಮದು. ಆ ರೀತಿ ಹಿಂದಿನ ವಿಡಿಯೋದೊಳಗೆ ತೋರಿಸಿದ್ದೀನಿ ನೋಡಿರಿ. ಈ ರೀತಿ ಎಲ್ಲನೂ ಹುರ್ಕೋಬೇಕು. ಅವನ್ನ ಕಲರ್ ಚೇಂಜ್ ಆಗುತ್ತೆ. ಎಲ್ಲ ಹುರಿದಾತಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ಹುಣಸೆಹಣ್ಣು ಹಾಕಿ ಮುಚ್ಚಳ ಮುಚ್ಚಿ ಇಟ್ಟುಬಿಡೋಣ. ಬೆಳಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದರೂ ಖಾರನ ಚಟ್ನಿ ಮಾಡ್ಬೋದು ಫ್ರೆಂಡ್ಸ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.